ಸ್ವಾರ್ಥದಿಂದ ಬದುಕೋದು ಬ್ಯಾಡ ಮನುಸ, ಬದುಕೋದಿಲ್ಲ ನಾವಿಲ್ಲಿ ಕೋಟಿ ವರುಸ. ಸ್ವಾರ್ಥದಿಂದ ಬದುಕೋದು ಬ್ಯಾಡ ಮನುಸ, ಬದುಕೋದಿಲ್ಲ ನಾವಿಲ್ಲಿ ಕೋಟಿ ವರುಸ. ಮಾನವನಿಗೆ ಮಾನವನೇ ನೆರವು ನೀಡಬೇಕು, ಪ್ರೀತಿಯಿಂದ ಜಗವನ್ನು ನಾವು ಕಟ್ಟಬೇಕು. ಪುಣ್ಯ ಕಣೋ ಮಾನವ ಜನ್ಮ, ಶ್ರೇಷ್ಠ ಕಣೋ ಮಾನವ ಜನ್ಮ. ಸಹಾಯ ಮಾಡುವುದೇ ದೊಡ್ಡ ಧರ್ಮ, ಸಹಾಯ ಮಾಡುವುದೇ ದೊಡ್ಡ ಧರ್ಮ. ಇರುವುದೊಂದೇ ಜನ್ಮ, ನೀ ಸಹಾಯ ಮಾಡುತ್ತಮ್ಮ. ಇರುವುದೊಂದೇ ಜನ್ಮ, ನೀ ಸಹಾಯ ಮಾಡುತ್ತಮ್ಮ. ಯಾರಿಗೆ ಯಾರೂ ಇಲ್ಲ ಎಂಬ ಮಾತು ನಿಜವೇನಲ್ಲ, ಯಾರಿಗೆ ಯಾರೂ ಇಲ್ಲ ಎಂದರೆ ಲೋಕವೇ ಇಲ್ಲ. ದೇವರು ಎದುರಿಗೆ ಬಂದು ನಿನಗೆ ಏನು ನೀಡೋದಿಲ್ಲ, ಕಷ್ಟದಲ್ಲಿ ಕೈ ಹಿಡಿದವನ ದೇವರೆಂದರೆ ತಪ್ಪಿಲ್ಲ. ತಾಯಿಯ ಗರ್ಭದಲ್ಲೇ ಇರುವಾಗ ಬೆಳಗ್ಗೆ ಅಷ್ಟು ಬೆಳಗ್ಗೆ ಇಷ್ಟ ಕಾಯ್ದೆ ನಿಮ್ಮನ್ನ ಯಾವ ಬರ್ತಾರೆ ಯಾವ ಬರ್ತಾರೆ ಅಷ್ಟು ಇವತ್ತು ಪ್ರತಿಯೊಬ್ಬರಿಗೂ ಪೇಪರ್ ಯಾವ ಪ್ರೇರಣದಲ್ಲಿ ಕಾಯ್ತಾ ಇರ್ತಾರೆ. ತಾವು ಬಹಳ ಬೇಗನೆ ಇದ್ದು ನಾವು ಕೆಲಸ ಮಾಡ್ತಾ ಇದ್ದೀವಿ, ಅದನ್ನು ಮಾಡ್ಕೊಳ್ಬೇಕು. ಅದನ್ನ ಕರೆದಿಲ್ಲ ತಮ್ಮ ಮಧ್ಯಾಹ್ನ ಕೆಲಸಕ್ಕೆ ಹೋಗಿ ಬೆಳಗ್ಗಿಂದ ರಾತ್ರಿವರೆಗೂ ಎಷ್ಟಾಗುತ್ತೆ ಅಷ್ಟು ದುಡಿಮೆ ಮಾಡ್ಕೊಂಡು ಅದರಲ್ಲಿ ಎಷ್ಟೊಂದು ಜನ ವಿದ್ಯಾರ್ಥಿಗಳನ್ನ ಅಬ್ಸರ್ವ್ ಮಾಡ್ತೀವಿ. ಬೆಳಗ್ಗೆ ಪೇಪರ್ ಹಾಕ್ಬಿಟ್ಟು ಕಲೆಗೆ ಬರ್ತಾರೆ. ನಿಜವಾಗಿ ಇಂಥ ಒಂದು ವಿದ್ಯಾರ್ಥಿಗಳಿಗೆ ಇವತ್ತು ರಮೇಶ್ ಅಂತ ಅಷ್ಟೇ ಅಲ್ಲ, ಬಹಳಷ್ಟು ಜನ ಯಾವ್ಯಾವ ಅವಕಾಶ ಸಿಗುತ್ತೆ ಅವತ್ತೆಲ್ಲ ಎಲ್ಲ ರೀತಿ ತಮ್ಮ ತಮ್ಮ ಕೈಯಿಂದ ಏನ್ ಸಹಾಯ ಮಾಡಕ್ಕಾಗತ್ತೆ ಅದಕ್ಕೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡ ಇವತ್ತು ನನಗೆ ಗೆಳೆಯ ಅಷ್ಟೇ ಅಲ್ಲ, ಒಂದು ಸಾಧಾರಣ ಬಹಳಷ್ಟು ಜೊತೆಗಿದ್ದಾರೆ. ಅವ್ರಿಗೆ ಅದೇನು ಕಳೆಗಳನ್ನ ಗೊತ್ತಿಲ್ಲ. ಇದೊಂದೇ ಅಂತಲ್ಲ, ಬಹಳಷ್ಟು ಕಾರ್ಯಕ್ರಮಗಳನ್ನ ನಾನು ಅಬ್ಸರ್ವ್ ಮಾಡ್ತೀನಿ. ಬಡವರ ಬಗ್ಗೆ ಅಪಾರ ಕಾಳಜಿ ಅವರಿಗೆ. ಅನೇಕ ಸಂದರ್ಭ ಅನೇಕ ಕಾರ್ಯಕ್ರಮಗಳಲ್ಲಿ ಯಾವಾಗಲೂ ಬಹಳ ಜನಕ್ಕೆ, ಬಡ ಹುಡುಗರಿಗೆ, ಬಡ ಜನತೆಗೆ ತುಂಬಾನೇ ಕೈಲ ಸಹಾಯ ಮಾಡುತ್ತಾ ಬಂದಿದ್ದಾರೆ. ನಿಜವಾಗಿ ಅವ್ರಿಗೆ ಒಳ್ಳೆದಾಗಿ, ನಮ್ಮ ಗೆಳತಿಗೆ ಒಳ್ಳೆದಾಗಿ ಅಂತ ಹೇಳಿ ನಮ್ಮೆಲ್ಲ ಮಾತನಾಡ್ತಾರೆ. ನೀನು ತಿಳಿದು ಬಾಳಯ್ಯ, ಸಾಯುವ ಮುಂಚೆ ಸಹಾಯವನ್ನು ಯಾರಿಗಾದರೂ ಮಾಡಯ್ಯ. ಇರುವುದೊಂದೇ ಜನ್ಮ, ನೀ ಸಹಾಯ ಮಾಡುತ್ತಮ್ಮ. ಇರುವುದೊಂದೇ ಜನ್ಮ, ನೀ ಸಹಾಯ ಮಾಡುತ್ತಮ್ಮ. ಸ್ವಾರ್ಥದಿಂದ ಬದುಕೋದು ಬ್ಯಾಡ ಮನುಸ, ಬದುಕೋದಿಲ್ಲ ನಾವಿಲ್ಲಿ ಕೋಟಿ ವರುಸ. ಸ್ವಾರ್ಥದಿಂದ ಬದುಕೋದು ಬ್ಯಾಡ ಮನುಸ, ಬದುಕೋದಿಲ್ಲ ನಾವಿಲ್ಲಿ ಕೋಟಿ ವರುಸ. ಮಾನವನಿಗೆ ಮಾನವನೇ ನೆರವು ನೀಡಬೇಕು, ಪ್ರೀತಿಯಿಂದ ಜಗವನ್ನು ನಾವು ಕಟ್ಟಬೇಕು. ಪುಣ್ಯ ಕಣೋ ಮಾನವ ಜನ್ಮ, ಶ್ರೇಷ್ಠ ಕಣೋ ಮಾನವ ಜನ್ಮ. ಸಹಾಯ ಮಾಡುವುದೇ ದೊಡ್ಡ ಧರ್ಮ, ಸಹಾಯ ಮಾಡುವುದೇ ದೊಡ್ಡ ಧರ್ಮ. ಇರುವುದೊಂದೇ ಜನ್ಮ, ನೀ ಸಹಾಯ ಮಾಡುತ್ತಮ್ಮ. ಇರುವುದೊಂದೇ